ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಅಭಿವೃದ್ಧಿ ವಿಷಯಗಳು ಪಾತಾಳಕ್ಕಿಳಿದಿದ್ದರೂ ಬೆಲೆ ಏರಿಕೆ ಭ್ರಷ್ಟಾಚಾರಗಳು ಮಾತ್ರ ನಿರಂತರವಾಗಿ ಎಗ್ಗಿಲ್ಲದೆ ನಡೆಯುತ್ತಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಶಾಸಕ ವೇದವ್ಯಾಸ್ ಕಾಮತ್ ರವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರಸ್ತುತ ಹಲವಾರು ವಿಚಾರಗಳ ಬಗ್ಗೆ ರಾಜ್ಯದಲ್ಲಿ ಆಡಳಿತ ನಡೆಸುವಂತಹ ಕಾಂಗ್ರೆಸ್ ಸರ್ಕಾರದ ಒಟ್ಟು ಕೆಲಸ ಕಾರ್ಯಗಳ ವೈಖರಿಯ ಬಗ್ಗೆ ನಾನು ಈ ಪತ್ರಿಕಾಗೋಷ್ಠಿಯಲ್ಲಿ ಪತ್ರಿಕಾ ಮಾಧ್ಯಮದ ಬಂಧುಗಳ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಈ ಬಗ್ಗೆ ಈ ವಿಷಯಗಳನ್ನ ತಿಳಿಸುವಂತ ಪ್ರಯತ್ನಗಳು. ಹಲವಾರು ವಿಚಾರಗಳು ನಾವು ಸಂಬಂಧಪಟ್ಟಂತ ಆಡಳಿತದ ವ್ಯವಸ್ಥೆಯ ಮಂತ್ರಿಗಳಿಂದ ಹಿಡಿದು ಅಧಿಕಾರಿಗಳನ್ನ ತಂದಿದ್ದೇನೆ. ಆದರೂ ಯಾವುದೇ ರೀತಿಯ ಕ್ರಮಗಳಾಗದೇ ಇರುವಂತಹ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮುಖಾಂತರ ಸಾರ್ವಜನಿಕರಿಗೆ ನಾನು ಸರ್ಕಾರದ ಗಮನವನ್ನು ತರಲಿಕ್ಕೆ ಬಯಸ್ತೇನೆ. ಪ್ರಾರಂಭದಲ್ಲಿ ಈಗಾಗಲೇ 5 ದಿವಸಗಳ ಕಾಲ ಕುಡಿಯುವ ನೀರಿನ ಬಗ್ಗೆ ಇನ್ನು ರಾತ್ರಿಯಿಂದ ನೀರನ್ನ ಸಮರ್ಪಕವಾಗಿ ಮನೆ ಮನೆಗಳಿಗೆ ಬಿಡ್ತೇನೆ ಅಂತ ಹೇಳುವಂತ ರೀತಿಯಲ್ಲಿ ಹೇಳಿ ಇನ್ನೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಹಂಚಿಕೆ ಆಗಿಲ್ಲ. ನಾನು ಸಹಜವಾಗಿ ಪೈಪು ಒಡೆದು ಹೋಗುವಂಥದ್ದು ಅಥವಾ ಈ ರೀತಿಯ ಗೊಂದಲ ಆಗುವಂಥದ್ದು ಸಹಜವಾಗಿ ಯಾವ ಆಡಳಿತದಲ್ಲಿಯೂ ಆಗುತ್ತೆ. ಇದನ್ನು ನಾನು ಅರ್ಥೈಸಿಕೊಳ್ತೇನೆ. ಆದ್ರೆ ಮಂಗಳೂರಿನ ನಗರದ ಜನತೆಗಳಿಗೆ ಯಾವುದೇ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡದೆ ನಾನು ಸ್ವತಃ ಫೋನ್ ಮಾಡಿ ಕರೆ ಮಾಡಿ ಕೇಳಿದ್ರು ಟ್ಯಾಂಕರ್ಗಳು ಇಲ್ಲದಂತ ವ್ಯವಸ್ಥೆಯ ಆಡಳಿತ ನಡೆಸುವುದನ್ನು ನಾನು ಖಂಡಿಸ್ತೇನೆ. ಸಹಜವಾಗಿ 4-5 ದಿವಸಗಳು ನೀರಿಲ್ಲದ ಜನರು ಬದುಕುವುದು ಬಹಳ ಕಷ್ಟ ಅಂತ ಹೇಳೋ ಕಾರಣ ಇದನ್ನ ಆಡಳಿತ ನಡೆಸುವಂತ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಮುಗಿದ ನಂತರ ಈಗ ಪ್ರಸ್ತುತ ಆಡಳಿತಾಧಿಕಾರಿ ಮುಖಾಂತರ ಕಾಂಗ್ರೆಸ್ ಸರ್ಕಾರವೇ ಆಡಳಿತ ನಡೆಸ್ತಾ ಇದೆ. ಇದು ಎಲ್ಲವನ್ನ ಗಮನ ಕೊಡಬೇಕಾದಂತ ಸಂದರ್ಭದಲ್ಲಿ ಯಾವುದೇ ಕಾಂಗ್ರೆಸ್ ನಾಯಕರುಗಳು ಇದ್ರ ಬಗ್ಗೆ ಗಮನವನ್ನ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಇದಕ್ಕೆಲ್ಲವೂ ಕಾರಣ 1 ದಿವಸಗಳಲ್ಲಿ ಅದನ್ನು ರಿಪೇರಿ ಮಾಡುವಷ್ಟು ಸಾಮರ್ಥ್ಯಗಳು ಇದ್ರೂ ಕೂಡ, ತಂತ್ರಜ್ಞಾನ ಇದ್ರೂ ಕೂಡ ಅದರ ಒಟ್ಟಿಗೆ ನಾವು ಹೇಳಬೇಕಾದ ಅಡ್ಯಾರ್ ಪರಿಸರದಲ್ಲಿ ಆ ಪೈಪ್ ಲೈನ್ ಬಂದಿದೆ. ಆ ಪೈಪ್ ಲೈನ್ ಅನ್ನ ಎಲ್ಲವೂ ಆ ಪೈಪ್ ಲೈನ್ಗಳ ಮೇಲೆ ಮಣ್ಣಿನ ಗುಡ್ಡದ ರಾಶಿ ರೀತಿಯಲ್ಲಿ ಮಣ್ಣು ಹಾಕಿಸಿಕೊಂಡಿರುವಂತದ್ದು. ನಾನು ಕೆಡಿಪಿ ಸಭೆಯಲ್ಲಿ ಮಾತನಾಡುವ ಮುಂಚೆ ಈ ರಾಜ್ಯದ ಆಯುಷ್ ಮತ್ತು ಆರೋಗ್ಯ ಕಮಿಷನರು ಒಂದು ತಂಡವನ್ನ ತನಿಖೆಗೆ ಇಲ್ಲಿ ಕಳಿಸಿದ್ರು. ಅದೇ ದುಃಖ ಏನು ಅಂತ ಹೇಳಿದ್ರೆ ಮಾಧ್ಯಮದ ಮಿತ್ರಗಳಿಗೆ ಗೊತ್ತಿಲ್ಲ. ವೇದವ್ಯಾಸ್ ಕಾಮತ್ರು ಕೆಡಿಪಿ ಸಭೆಯಲ್ಲಿ ಹೇಳುವಕ್ಕಿಂತ ಮುಂಚೆನೆ 2 ಬಾರಿ ರಾಜ್ಯ ಮಟ್ಟದ ಅಧಿಕಾರಿಗಳು ಬಂದು ಇಲ್ಲಿ ತನಿಖೆಯನ್ನು ಮಾಡುವಂತ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ. ಹಾಗಿರುವಾಗ ಉನ್ನತ ಮಟ್ಟದ ಅಧಿಕಾರಿಗಳು ಇಲ್ಲಿ ಬಂದು ತನಿಖೆ ಮಾಡಬೇಕು ಅಂತ ಹೇಳುವಂತದ್ದಾದ್ರೆ ಎಲ್ಲೋ ಒಂದು ಕಡೆ ಉನ್ನತ ಮಟ್ಟದ ಅಧಿಕಾರಿಗಳಿಗೂ ಕೂಡ ಸ್ಪಷ್ಟವಾದ ಚಿತ್ರಣ ಗೊತ್ತಾಗಿದೆ ಅಂತ ಹೇಳುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ತದನಂತರ ನಾನು ಕೆಡಿಪಿ ಸಭೆಯಲ್ಲಿ ಉಲ್ಲೇಖ ಮಾಡಿದೆ. ಕೆಡಿಪಿ ಸಭೆಯಲ್ಲಿ ಯಾಕೆ ಉಲ್ಲೇಖ ಮಾಡಿದ್ದು ಅಂತ ಕೇಳಿದ್ರೆ ಅದರ 1 ವಾರದ ಮುಂಚೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ತೋರಿಸಿ ಜಿಲ್ಲಾಧಿಕಾರಿಗಳು ಎಕ್ಸ್ಪೈರ್ಡ್ ಆದಂತ ಮದ್ದನ್ನ ಕೊಡುವಂತ ದಾಖಲೆ ಸಮೇತ ವಿಡಿಯೋವನ್ನ ಜಿಲ್ಲಾಧಿಕಾರಿಗಳ ಕಚೇರಿಗಳಿಗೆ ಜಿಲ್ಲಾಧಿಕಾರಿಗಳು ಕಣ್ಣಲ್ಲಿ ಕಂಡಿದ್ದಾರೆ. ಅದು 1 ವಾರ ಆದ ನಂತರ ನಾನು ಕೆಡಿಪಿ ಸಭೆಯಲ್ಲಿ ಗೆದ್ದರು. ನನ್ನ ಉದ್ದೇಶಗಳು ರಾಜಕೀಯ ಮಾಡುವುದು ಅಂತ ಹೇಳಿದ್ರೆ ಮೊದಲೇ ಕಾಂಗ್ರೆಸ್ನವರಾಗಿ ಪ್ರೆಸ್ ಮೀಟ್ ಅನ್ನ ಮಾಡ್ತಿದ್ದಾರೆ. ಆದ್ರೆ ಉದ್ದೇಶ ಆರೋಗ್ಯದ ವ್ಯವಸ್ಥೆ ಆದ ಕಾರಣ ಯಾರೋ ಒಂದು ಎಕ್ಸ್ಪೈರ್ ಆದಂತ ಮದ್ದನ್ನು ಸೇವಿಸಿಕೊಂಡು ಅವರ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ ಹೇಳೋ ಕಾರಣ ನಾನು ತಕ್ಷಣ ಅದನ್ನು ಸರಿಪಡಿಸಿ ಆ ಎಲ್ಲ ವ್ಯವಸ್ಥೆಗಳನ್ನು ಸರಿಪಡಿಸಿ ಅಂತ ಹೇಳುವ ದೃಷ್ಟಿಯಲ್ಲಿ ಉನ್ನತ ಅಧಿಕಾರಿಗಳಿಗೆ ಗೊತ್ತಾದ ನಿಮಿಷಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಮನ ತಂದು ಆ ವಿಡಿಯೋ ತೋರಿಸಿ ಆ ದಾಖಲೆಗಳು ತೋರಿಸಿ ವಾಯ್ಸ್ ಮೆಸೇಜಸ್ ಕೊಟ್ಟು ತೋರಿಸಿ. ಆದ್ರೆ ನಿನ್ನೆ ಲೋಕಾಯುಕ್ತ ರೈಡ್ ಆಗಿದೆ, ಆಯುಷ್ ಇಲಾಖೆಗೆ ಲೋಕಾಯುಕ್ತ ರೈಡ್ ಆಗಿದೆ. ರೈಡದ ವಿಚಾರಗಳು ಕೂಡ ಮಾಧ್ಯಮದವರಿಗೆ ಗೊತ್ತಿಲ್ಲ. ಹಾಗಿರುವಾಗ ಇದನ್ನ ಕಮಿಷನರ್ ಕಚೇರಿಯಿಂದ ಬಂದು ಇಲ್ಲಿ ತನಿಖೆಯನ್ನ ಮಾಡ್ತಾರೆ, ಜಿಲ್ಲಾಧಿಕಾರಿಗಳು ತನಿಖೆಯನ್ನ ಮಾಡ್ತಾರೆ, ಕೆಡಿಪಿ ಸಭೆಯಲ್ಲಿ ಶಾಸಕರು ಉಲ್ಲೇಖ ಮಾಡ್ತಾರೆ, ತದನಂತರ ಲೋಕಾಯುಕ್ತ ರೈಡ್ ಆಗ್ತದೆ. ಮಾಧ್ಯಮದವರಿಗೆ ಸಾರ್ವಜನಿಕರಿಗೆ ಮುಚ್ಚಿಡುವಂತ ವಿಷಯಗಳು ಏನು? ಅವರನ್ನು ಬದುಕಿಸುವ ಹುನ್ನಾರವ?
ಈಗ ನನ್ನ ಪತ್ರಿಕೆಯಲ್ಲಿ ಇದನ್ನ ಆರೋಪವನ್ನ ನೇರವಾಗಿ ಹಾಕ್ತೇನೆ. ಯಾಕೆ ಅಂತ ಕೇಳಿದ್ರೆ ಅವರನ್ನ ಬದುಕಿಸುವಂತ ಹುನ್ನಾರ ಅಂತ ಹೇಳಿ ಕಾಣ್ತದೆ. ಯಾಕಂದ್ರೆ ಒಂದು ಮದ್ದು ಎಕ್ಸ್ಪೈರಿ ಆದಂತ ಮದ್ದು, ಅದರಲ್ಲಿ ಒಂದು ವಾಯ್ಸ್ ನೋಟ್ ಇದೆ. ವಾಯ್ಸ್ ನೋಟ್ ಅಂತ ರೆಕಾರ್ಡ್ ಮಾಡಿದ್ರು. ಹಾಸನ, ಚಿಕ್ಕಮಗಳೂರು ಮತ್ತು ಮಡಿಕೇರಿ ಭಾಗದಲ್ಲಿ ಎಕ್ಸ್ಪೈರ್ ಆದಂತ ಮದ್ದನ್ನ ತಂದು ಕೊಡ್ಲಿಕ್ಕೆ 2 ಏಜೆಂಟ್ಗಳನ್ನ ನೇಮಿತ ಮಾಡಿದೆ. ಅಲ್ಲಿ ಎಲ್ಲ ಎಕ್ಸ್ಪೈರ್ ಆದಂತ ಮದ್ದನ್ನ ಇವ್ರು ಹೋಗಿ ಕಲೆಕ್ಟ್ ಮಾಡ್ತಾರೆ. ಆಗ ಅಲ್ಲಿ ಕೇಳ್ತಾರೆ, ಇದು ಎಕ್ಸ್ಪೈರ್ ಆದ ಮದ್ದನ್ನ ನಾವು ನಿಮ್ಗೆ ಯಾಕಪ್ಪ ಅಂತ ಹೇಳಿ. ಅಲ್ಲ, ನಾನು ಬಿಸಾಡ್ತೇನೆ ಅಂತ ಹೇಳಿ ತಂದು ಅವನಿಗೆ ಒಬ್ರು ಸಂಪರ್ಕ ಮಾಡ್ತಾರೆ. ನನಗೆ ಇದು ತಂದು ಕೊಟ್ರೆ ಹಣ ಕೊಡ್ತಾರೆ, ಇಲ್ಲಿ ತಂದು ಕೊಡ್ತಾರೆ, ಇಲ್ಲಿ ಕೊಡ್ತೇನೆ ತಂದು. ಅವಾಗ ಇಲ್ಲಿರುವಂತ ಅಧಿಕಾರಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಟೆಂಡರ್ ನಲ್ಲಿ ಮದ್ದನ್ನ ಟೆಂಡರ್ ಕರೀತಾರೆ. ಮದ್ದನ್ನ ಪಡ್ಕೊಳ್ಳುವುದಕ್ಕಿಂತ ಆ ಅಂಗಡಿಯವರ ಹತ್ರ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ ಹಣ ತಗೊಳ್ತಾರೆ. ಈ ಮದ್ದನ್ನ ಸಾರ್ವಜನಿಕರಿಗೆ ಕೊಡ್ತಾರೆ. ಇದೆಲ್ಲವೂ DC ಅವರಿಗೆ ನಾನು ಹೇಳಿದ್ದೇನೆ. ಇದು ಎಲ್ಲವೂ ಆರೋಗ್ಯ ಇಲಾಖೆ ವ್ಯವಸ್ಥೆಗೆ ತಿಳಿಸಿದ್ದೇನೆ. ಸರ್ಕಾರದಿಂದ ಮದ್ದು ತೆಗೆದುಕೊಳ್ಬೇಕಾಗಿ ಹಣ ಕೊಟ್ಟಾಗ ಆ ಹಣದಿಂದ ಮದ್ದು ತೆಗೆದುಕೊಳ್ಳದೆ ಮದ್ದನ ಪರವಾಗಿ ಹಣ ತೆಗೆದುಕೊಂಡು ಎಕ್ಸ್ಪೈರಿ ಆದ ಮದ್ದನ್ನು ಅಲ್ಲಿ ತಂದು ಕ್ವಾಂಟಿಟಿಗೆ ಈ ಕ್ವಾಂಟಿಟಿ ತೋರಿಸಿ ಆ ಮದ್ದನ್ನ ಕೊಡ್ತೀರಿ ಅಂತ ಹೇಳಿದ್ರೆ ಜನರ ಮೇಲೆ ಚೆಲ್ಲಾಟ ಆಡುವಂತ, ಜನರನ್ನ ಜೀವ ತೆಗಿಬೇಕು ಅಂತ ಹೇಳುವ ರೀತಿಯ ಮಾನಸಿಕತೆ ಹೊಂದಿದಂತ ಈ ಅಧಿಕಾರಿಗಳನ್ನ ಇನ್ನೂ ಕೂಡ ನೀವು ರಕ್ಷಣೆ ಮಾಡ್ತೀರಾ? ನಾಚಿಕೆ ಆಗ್ಬೇಕಲ್ಲ. ಎಲ್ಲೋ ಆರೋಗ್ಯದ ವ್ಯವಸ್ಥೆಯಲ್ಲಿ ಬಂದಂತ ಪೇಷಂಟ್ಗಳು ಕಾಂಗ್ರೆಸ್, ಬಿಜೆಪಿ ಮತ್ತೊಂದು ಅಂತ ಹೇಳಿಲ್ಲ, ಎಲ್ಲರೂ ಈ ಪ್ರದೇಶದ ನಾಗರಿಕರಲ್ಲ. ಇಂಥ ಹೀನಾಯವಾಗಿ, ಅದು ಕೂಡ ನಮ್ಮ ಅದೃಷ್ಟ ನನಗೆ ಗೊತ್ತಿಲ್ಲ ಏನ್ ಹೇಳ್ಬೇಕು ಅಂತೇಳಿ. ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಆರೋಗ್ಯ ಇಲಾಖೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್, ಅವರ ಕಣ್ಣೆದುರುಗಡೆ ಅವರ ವ್ಯವಸ್ಥೆಯಲ್ಲಿ ಇದಾಗ್ತದೆ ಅಂತ ಹೇಳುವಾಗ ಇಂಥ ಸಂದರ್ಭದಲ್ಲಿ ಕೂಡ ನೀವು ಅಂತ ಅಧಿಕಾರಿಗಳನ್ನ ರಕ್ಷಿಸುವಂತ ಮಾನಸಿಕತೆ ಮಾಡ್ತೀರಿ. ಯಾಕೆ ಲೋಕಾಯುಕ್ತರ ಹೇಳಿದಾಗ ಮಾಧ್ಯಮದಲ್ಲಿ ಬಂದಿಲ್ಲ? ಯಾಕೆ ಕಮಿಷನರೇಟ್ ಕಚೇರಿಯಿಂದ 4 ದಿವಸದ ಕಾಲ ಇಲ್ಲಿ ಒಂದು ತನಿಖೆಯನ್ನ ಮಾಡುವಾಗ ಯಾವುದೇ ಮಾಹಿತಿಗಳಿಗೆ ಸಾರ್ವಜನಿಕವಾಗಿ ಹೊರಗಡೆ ಬಂದಿಲ್ಲ? ಯಾಕೆ ಗಪ್ಪಂ ಚುಪ್ಪಂ ಮಾಡುವಂಥದ್ದು ಏನಿದೆ ಅಂತ ಹೇಳೋದು ಪ್ರಶ್ನೆ. ಯಾರನ್ನ ಎಷ್ಟು ಜನರನ್ನ ಇಂಡೈರೆಕ್ಟ್ ಆಗಿ ಈ ರೀತಿ ಮಾಡಿ ತೊಂದರೆಗೆ ಮಾಡಿದ್ರು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬಾರದು ಅಂತ ಹೇಳೋ ಕಾರಣ ನೀವು ಅಂತ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತೀರಿ. ಯಾರು ರಕ್ಷಣೆ ಮಾಡುವವರು? ದಿನೇಶ್ ಗುಂಡೂರಾವ್ ಅವರ, UT ಖಾದರ್ ಅವರ, ಮಂಜುನಾಥ್ ಭಂಡಾರಿ ಅವರ, ಐವನ್ ಡಿಸೋಜ್ ಅವರ? ಯಾರು ಮಾಡುವವರು ಯಾರು ಅಂತ ಹೇಳ್ಬೇಕಲ್ಲ. ಹಾಗಾಗಿ ಇದು ನೇರವಾಗಿ ಹೇಳ್ತಾರೆ. ಸರ್ಕಾರ ಅವರ ಬಗ್ಗೆ ಕಾನೂನು ಕ್ರಮವನ್ನು ವಹಿಸಿಕೊಳ್ಬೇಕು. ಜಿಲ್ಲಾಧಿಕಾರಿಗಳಿಂದ ಕಚೇರಿಯಿಂದ ಹಿಡಿದು ಕಮಿಷನರ್ ತನಕ ಆ ವಾಯ್ಸ್ ನೋಟ್ ಅನ್ನು ಕೇಳಿದರೆ ಅವರ ಅಧಿಕಾರಿಗಳು ಎಕ್ಸ್ಪೈರ್ ಆದ ಮದ್ದನ್ನು ನೋಡಿದರೆ ನೋಡಿ ಎಕ್ಸ್ಪೈರ್ ಆಗಿದೆ ಅಂತ ಬೆರಳು ತೋರಿಸುವಂತ ವಿಡಿಯೋ ಕಂಡಿದ್ದಾರೆ. ಇದನ್ನೆಲ್ಲವನ್ನ ಈ ರೀತಿ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ನಾಚಿಕೆ ಆಗಬೇಕು. ಇಂಥ ರಾಜ್ಯದ ಸರ್ಕಾರದ ವ್ಯವಸ್ಥೆಯನ್ನ ಕೈಗೆತ್ತಿಕೊಳ್ಳುವಂತ ಅಧಿಕಾರಿಗಳನ್ನ ಇಟ್ಕೊಂಡು ಈ ರೀತಿಯ ಅವ್ಯವಸ್ಥೆಯನ್ನು ನೀವು ಹಾಕ್ತೀರಿ ಅಂತ ಹೇಳಿದ್ರೆ ನಾನು ಇದನ್ನು ತೀರಾತೀರವಾಗಿ ಖಂಡಿಸ್ತೇನೆ. ಇನ್ನು ಅತಿ ಶೀಘ್ರದಲ್ಲಿ ಅವರನ್ನು ನೀವು ಸಸ್ಪೆಂಡ್ ಮಾಡುವಂತ ಕೆಲಸ ಕಾರ್ಯಗಳು ಮಾಡಿಲ್ಲ ಅಂತ ಹೇಳಿದ್ರೆ ಆಯುಷ್ ಇಲಾಖೆ ಹೊರಗಡೆ ಮಂಗಳೂರಿನ ದಕ್ಷಿಣ ವತಿಯಿಂದ ನಾವು ಪ್ರತಿಭಟನೆ ಹಮ್ಮಿಕೊಳ್ತೇವೆ. ಅದು ಆಗಿಲ್ಲ ಅಂತೇಳಿ ಆದ್ರೆ ನಾವಲ್ಲಿ 1 ದಿವಸದ ಪ್ರತಿಭಟನೆ ಮಾಡ್ತೇವೆ. ಅದು ಆಗಿಲ್ಲ ಅಂತ ಹೇಳಿದ್ರೆ ನಂತರದ ಪ್ರತಿಭಟನೆಯನ್ನ ಆಯುಷ್ ಇಲಾಖೆ ಹೊರಗಡೆ ಅವೆಲ್ಲ ಪರಿಸರದಲ್ಲಿ ನಾವು ಮಾಡೇ ಮಾಡ್ತೀವಿ. ಇದು ಜನರ ಆರೋಗ್ಯದ ಪ್ರಶ್ನೆ ಅಂತ ಹೇಳೋದು.